ಪರೀಕ್ಷಾ ತಯಾರಿ ನಡೆಸುತ್ತಿರುವಂತ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಎನ್ಎಂಎಸ್ ಪೇಪರ್ 2 ಶಾರ್ಟ್ ದಲ್ಲಿರುವಂತ ರೇಖಾಗಣಿತದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ರೇಖಾಗಣಿತ ಮೂಲ ಪರಿಕಲ್ಪನೆಗಳ ಆಧಾರಿತ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. 111ನೇ ಪ್ರಶ್ನೆ. ತ್ರಿಭುಜದ ಒಂದು ಕೋನದ ಅಳತೆಯು ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮವಾದರೆ ಆ ತ್ರಿಭುಜವು ಸಮದ್ವಿಬಾಹು ತ್ರಿಭುಜ, ಲಂಬಕೋನ ತ್ರಿಭುಜ, ಲಘುಕೋನ ತ್ರಿಭುಜ, ಸಮಬಾಹು ತ್ರಿಭುಜ. ಅಂದ್ರೆ ಇಲ್ಲಿ ತ್ರಿಭುಜದ ಒಂದು ಕೋನ ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮನಾದರೆ ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಏನೈತಂದ್ರ ಒಂದು ಕೋನ 90 ಡಿಗ್ರಿ ಆದ್ರ ಇನ್ನೆರಡು ಕೋನಗಳ ಮೊತ್ತ ಎಷ್ಟಾಗಬೇಕು? 90 ಡಿಗ್ರಿ ಆಗ್ತೈತಿ. ಹಾಗಾಗಿ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಯಾಕೆ ಆಗೋದಿಲ್ಲ ಅಂದ್ರ ಒಂದು ತ್ರಿಭುಜದಲ್ಲಿ ಎರಡು ಭಾಗಗಳು ಸಮ ಇದ್ರೆ ಅವುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮ ಇರ್ತವೆ. ಹಾಗಾಗಿ ಸಮದ್ವಿಬಾಹು ತ್ರಿಭುಜದಲ್ಲಿ ಒಂದು ಕೋನ ಎರಡು ಕೋನಗಳ ಮೊತ್ತಕ್ಕೆ ಸಮ ಇರೋದಿಲ್ಲ. ಲಘುಕೋನ ತ್ರಿಭುಜದಲ್ಲಿ ಕೂಡ 3 ಒಳಕೋನಗಳು ಲಘುಕೋನಗಳಾಗಿರ್ತವೆ. ಹಾಗಾಗಿ ಒಂದು ದೊಡ್ಡ ಕೋನ ಬರೋದಿಲ್ಲ. ಅದರೊಳಗ 3 ಲಘುಕೋನಗಳಾಗಿರೋದ್ರಿಂದ ಒಂದು ಕೋನ ಎರಡು ಕೋನಗಳ ಮೊತ್ತಕ್ಕೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಒಳಕೋನ 60 ಡಿಗ್ರಿ ಇರ್ತದೆ. ಹಾಗಾಗಿ ಒಂದು ಕೋನ ಅಂದ್ರೆ 60 ಡಿಗ್ರಿ, ಇನ್ನೆರಡು ಕೋನ ಕೂಡಿಸಿ 170 ಡಿಗ್ರಿ ಆಗ್ತದೆ. ಹಾಗೆ ಸಮ ಆಗೋದಿಲ್ಲ. ಒಂದೇ ಒಂದು ಸಾಧ್ಯತೆ ಯಾವ್ದಂದ್ರ ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆದ್ರ ಉಳಿಕಿದ್ದು ಎರಡು ಕೋನ ಸೇರಿಸಿ ಇದು 45 ಡಿಗ್ರಿ, ಇದು 45 ಡಿಗ್ರಿ. ಎರಡು ಕೋನಗಳ ಮೊತ್ತ 45 ಆಗಿರ್ಬೋದು, ಅಥವಾ ಎರಡು ಭಾಗಗಳು ಸಮ ಇರದೇ ಇದ್ರ ಇದು 60-30 ಈ ತರ ಆಗಿರ್ಬೋದು. ಹಾಗಾಗಿ ಒಂದು ಕೋನದ ಅಳತೆ ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮ ಆದ್ರೆ ಆ ತ್ರಿಭುಜ ಯಾವ್ದಾಗಿರ್ತದ್ರಿಂದ ಲಂಬಕೋನ ತ್ರಿಭುಜ. ಆಪ್ಷನ್ 2 ಲಂಬಕೋನ ತ್ರಿಭುಜ ಸರಿಯಾಗುತ್ತೆ. ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ x ನ ಬೆಲೆ ಎಷ್ಟು? 29 ಡಿಗ್ರಿ, 28 ಡಿಗ್ರಿ, 25 ಡಿಗ್ರಿ. ಚಿತ್ರದಲ್ಲಿ ಕೋನ ಎಸಿಡಿ ಕೊಟ್ಟಿದ್ದಾರೆ. ತ್ರಿಭುಜದ ಭಾವಗಳ ಮೇಲೆ ಗೆರೆಯನ್ನು ಹಾಕಿದ್ದಾರೆ. ಇದರ ಅರ್ಥ ಏನಂದ್ರ ಡಿಸಿ ಭಾವಗೆ ಎಸಿ ಭಾವ ಸಮ ಐತೆ ಅಂತ ಅರ್ಥ. ಚಿತ್ರದಲ್ಲಿ ಆ ತರ ನಾವು ತೆಗೆದಿಲ್ಲ. ಹಾಗಾಗಿ ಇದರ ಮೇಲೆ ಅರ್ಥ ಮಾಡ್ಕೋಬೇಕು. ಎಸಿ ಭಾವಗೆ ಡಿಸಿ ಭಾವ ಸಮ ಐತೆ ಅಂತ ಅರ್ಥ. ನೆಕ್ಸ್ಟ್ ಎಡಿ ಭಾವಗೆ ಬಿಡಿ ಭಾವ ಸಮ ಐತೆ ಅಂತ ಅರ್ಥ. ಇದರ ಅರ್ಥ ಏನಂದ್ರ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮ ಇರ್ತಾವೆ. ಅಂದ್ರೆ ಇಲ್ಲಿ ಡಿಸಿ ಭಾವಿಗೆ ಅಭಿಮುಖವಾಗಿರೋ ಕೋನ್ ಡಿಎಸಿ, ನೆಕ್ಸ್ಟ್ ಎಸಿ ಭಾವಿಗೆ ಅಭಿಮುಖವಾಗಿರೋ ಕೋನ್ ಎಡಿಸಿ. ಇವು ಎರಡು ಏನಿರ್ತಾವ ಅಂದ್ರೆ ಸಮ ಇರ್ತಾವ. ಯಾಕಂದ್ರೆ ಡಿಸಿಗೆ ಎಸಿ ಸಮ ಐತಿ. ಅದೇ ತರ ಎಡಿಬಿ ತ್ರಿಭುಜದೊಳಗ ಎಡಿ ಭಾವಿಗೆ ಬಿಡಿ ಭಾವ ಸಮ ಐತಿ. ಬಿಡಿ ಭಾವಿಗೆ ಅಭಿಮುಖವಾಗಿರೋ ಕೋನ ಎಕ್ಸ್, ಎಡಿ ಭಾವಿಗೆ ಅಭಿಮುಖ ಕೋನ ಎಬಿಡಿ. ಫಸ್ಟ್ ಏನ್ ಮಾಡೋಣ ಅಂದ್ರ ಎಡಿಸಿ ತ್ರಿಭುಜವನ್ನ ಬಳಸ್ಕೊಂಡು ನೋಡಿ, ಎಡಿಸಿ ತ್ರಿಭುಜದೊಳಗ ಕೋನ್ ಎಸಿಡಿ, ನೆಕ್ಸ್ಟ್ ಕೋನ್ ಎಡಿಸಿ ಕೋನ್ ಡಿಎಸಿ, ಇವು 3 ಕೋನ ಕೂಡಿಸಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ. ಎಸಿಡಿ ಕೋನ ಗೊತ್ತೈತೆ 64. ಇಲ್ಲಿ ಎಡಿಸಿ ಕೋನಕ್ಕ ಡಿಎಸಿ ಕೋನ ಸಮ ಇದೆ. ಎಡಿಸಿ ಇದ್ದಲ್ಲಿ ಎಡಿಸಿ ಆಸ್ ಇಟ್ ಈಸ್ ಇಡೋಣ. ಕೋನ್ ಡಿಎಸಿ ಇದ್ದಲ್ಲೇ ಕೋನ್ ಎಡಿಸಿ ಅಂತ ಹೇಳ್ಬೇಕು. ಯಾಕಂದ್ರೆ ಇವು ಎರಡು ಭಾವ ಸಮ ಇರೋದ್ರಿಂದ ಸಮಭಾವಗಳಿಗೆ ಅಭಿಮುಖ ಕೋನಗಳು ಕೂಡ ಸಮ ಇರ್ತಾವೆ. 64 ಡಿಗ್ರಿ ಬಲಗಡೆ ಕಳಿಸೋಣ, -64 ಡಿಗ್ರಿ ಆಗ್ತೈತಿ. ಕೋನ್ ಎಡಿಸಿ 2 ಕೋನ್ ಎಡಿಸಿ ಆಗ್ತದೆ. ಎಡಿಸಿ ಅನ್ನೋ ಎರಡು ಕೋನ್ ಇದಾವು. 180ರೊಳಗ 64 116 ಡಿಗ್ರಿ ಆಗ್ತೈತಿ. ಕೋನ್ ಎಡಿಸಿ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಅಂದ್ರೆ ಕೋನ್ ಎಡಿಸಿ ಈಸ್ ಈಕ್ವಲ್ ಟು 116/2 ಅಂದ್ರೆ 116 2ರಿಂದ ಭಾಗಿಸಿದ್ರೆ 2 1 2 5 10 2 8 16. ಕೋನ್ ಎಡಿಸಿ ಈಸ್ ಈಕ್ವಲ್ ಟು 58 ಡಿಗ್ರಿ. ಅಂದ್ರೆ ಈ ಕೋನ ಗೊತ್ತಾಯ್ತಿ ನಮ್ಗೆ 58 ಡಿಗ್ರಿ. ಇವು ಎರಡು ಕೋನ ಸಮ ಇರೋದ್ರಿಂದ ಇದು ಕೂಡ ಏನಾಗ್ತೈತಿ 58 ಡಿಗ್ರಿ ಆಯ್ತು. ಈಗ ಕೇಳಿರೋದು ಏನಂದ್ರೆ ಅವರು ಎಕ್ಸ್ ಕೋನ ಎಷ್ಟು ಅಂತೇಳಿ. ಹಾಗಾಗಿ ಇಲ್ಲಿ ಕೋನ್ ಎಡಿಸಿ ಕೋನ್ ಎಡಿಬಿ ಎರಡು ಸೇರಿದ್ರೆ 180 ಡಿಗ್ರಿ ಇರ್ತದೆ. ಅಂದ್ರೆ ಕೋನ್ ಎಡಿಸಿ ಪ್ಲಸ್ ಕೋನ್ ಎಡಿಬಿ ಒಂದು ಸರಳ ರೇಖೆ ಮೇಲೆ, ಬಿಸಿ ಸರಳ ರೇಖೆ ಮೇಲೆ ಎಡಿ ಕೆರಡೆ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಹಾಗಾಗಿ ಇದು 58 ಡಿಗ್ರಿ ಐತಿ. ನೆಕ್ಸ್ಟ್ ಈಗ ಎಡಿಬಿ ಕಂಡಿದೆ. ಕೋನ್ ಎಡಿಬಿ ಡಿಗ್ರಿ ಈ ಕಡೆ ಕಳ್ಸೋಣ, -58 ಡಿಗ್ರಿ ಆಯ್ತು. ಕೋನ್ ಎಡಿಬಿ 22 ಡಿಗ್ರಿ ಆಯ್ತು. ಕೋನ್ ಎಡಿಬಿ ಈ ಕೋನ್ ಎಷ್ಟಾಯ್ತಂದ್ರ 122 ಡಿಗ್ರಿ ಆಯ್ತು.
ಇವಾಗ ADB ತ್ರಿಭುಜದೊಳಗ ಈ ಕೋನ ಗೊತ್ತಾಯ್ತು. ಇವು ಎರಡು ಕೋನ ಏನಾಗಿರುತ್ತೆ ಅಂದ್ರೆ ಸಮ ಇರ್ತವೆ. ಯಾಕಂದ್ರೆ BD ಮತ್ತು AD ಸಮ ಇರೋದ್ರಿಂದ ಸಮಬಾಹುಗಳಿಗೆ ಅಭಿಮುಖ ಇರೋ ಕೋನಗಳು ಸಮ ಇರ್ತವೆ. ಮೂರು ಕೋನ ಸೇರಿ 180 ಡಿಗ್ರಿ ಆಗುತ್ತೆ. ಅಂದ್ರೆ ಇಲ್ಲಿ 180ರೊಳಗ 122 ಮೈನಸ್ ಮಾಡಿದ್ರ ಎಷ್ಟಾಗ್ತೈತಿ? 10 2 ಕಳೆದ್ರೆ 8, 8 3 ಕಳೆದ್ರೆ 5, 0 58. ಅಂದ್ರೆ ಇವು ಎರಡು ಸಮ ಇರ್ಬೇಕು. ಎರಡು ಕೂಡಿಸಿ 58 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಎರಡು ಎಷ್ಟೆಷ್ಟು ಆಗ್ತಾವು? ಇವು ಎರಡು ಕೋನ ಸಮ ಇರ್ಬೇಕು. ಜೊತೆಗೆ ಎರಡು ಕೋನಗಳು ಮತ್ತೆ ಎಷ್ಟಾಗಬೇಕಂದ್ರೆ 58 ಡಿಗ್ರಿ ಆಗುತ್ತೆ. ಹಾಗಾಗಿ 29 ಡಿಗ್ರಿ 29 ಡಿಗ್ರಿ ಇರ್ತಾವೆ. ಎರಡು ಕೂಡಿಸಿದ್ರೆ 58 ಆಗುತ್ತೆ. ಇದು 29, ಇದು 29, ಇದು 172 ಅಂದ್ರೆ ಮೂರು ಕೋನಗಳು ಮತ್ತೆ 180 ಡಿಗ್ರಿ ಆಗ್ತದೆ. ಹಾಗಾಗಿ ಎಕ್ಸ್ ಇದ್ದಲ್ಲಿ ಎಷ್ಟು ಬರ್ತೈತೆ ಅಂದ್ರೆ 29 ಡಿಗ್ರಿ ಬರ್ತದೆ. ಆಪ್ಷನ್ 1 29 ಡಿಗ್ರಿ ಸರಿ ಆಗುತ್ತೆ. 13ನೇ ಪ್ರಶ್ನೆ, ಮುಂದಿನ ಯಾವ ತ್ರಿಭುಜಗಳಲ್ಲಿ ಮಧ್ಯರೇಖೆ ಮತ್ತು ಎತ್ತರಗಳು ಸಮನಾಗಿರುತ್ತವೆ? ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, 1 ಮತ್ತು 2ರಲ್ಲೂ ಲಂಬಕೋನ ತ್ರಿಭುಜ. ಮಧ್ಯರೇಖೆ ಮತ್ತು ಎತ್ತರಗಳು ಅಂದ್ರೆ ಗೊತ್ತಿರಬೇಕು. ಒಂದು ತ್ರಿಭುಜದಲ್ಲಿ ಲಂಬ ಎತ್ತರವೇ ಆ ತ್ರಿಭುಜದ ಎತ್ತರ ಆಗಿರ್ತದೆ. ಅಭಿಮುಖ ಶೃಂಗ ಬಿಂದುವಿನಿಂದ ತ್ರಿಭುಜದ ಒಂದು ಭಾವಕ್ಕೆ ಎಳೆದಂತ ರೇಖೆಯನ್ನು ನಾವು ಮಧ್ಯರೇಖೆ ಅಂತ ಕರಿತೀವಿ. ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ ಎತ್ತರಗಳು ಮತ್ತು ಮಧ್ಯರೇಖೆಗಳು ಸಮ ಇರ್ತವೆ. ಯಾಕಂದ್ರೆ ಅಲ್ಲಿ ಮೂರು ಬಾಹು ಸಮ ಇರೋದ್ರಿಂದ ಮಧ್ಯರೇಖೆ ಮತ್ತು ಎತ್ತರಗಳು ಸಮ ಇರ್ತವೆ. ಹಾಗಾಗಿ ಸಮದ್ವಿಬಾಹು ತ್ರಿಭುಜದಲ್ಲಿ ಕೂಡ ಎರಡು ಭಾವಗಳು ಸಮ ಇರ್ತವೆ. ಅಲ್ಲಿ ಮಧ್ಯರೇಖೆಗಳು ಮತ್ತು ಎತ್ತರಗಳು ಸಮ ಇರ್ತವೆ. ಹಾಗಾಗಿ ಇಲ್ಲಿ ಸಮದ್ವಿಬಾಹು ತ್ರಿಭುಜನೂ ಕೂಡ ಕರೆಕ್ಟ್. ಮಧ್ಯರೇಖೆ ಮತ್ತು ಎತ್ತರಗಳು ಸಮನಾಗಿರುವಂತ ತ್ರಿಭುಜ ಆದ್ರಿಂದ ಸಮದ್ವಿಬಾಹು ತ್ರಿಭುಜನೂ ಹೌದು, ಸಮಬಾಹು ತ್ರಿಭುಜನೂ ಹೌದು. ಹಾಗಾಗಿ ಆಪ್ಷನ್ 3 ನೋಡಿ, 1 ಮತ್ತು 2 ಎರಡರಲ್ಲೂ ಕೂಡ ತ್ರಿಭುಜದ ಮಧ್ಯರೇಖೆ ಮತ್ತು ಎತ್ತರಗಳು ಸಮ ಇರ್ತವೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. 114ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ಕೋನ್ A = 50 ಡಿಗ್ರಿ, ಕೋನ್ B = 70 ಡಿಗ್ರಿ, x = 2y ಆದರೆ x ನ ಬೆಲೆ ಎಷ್ಟು? 40 ಡಿಗ್ರಿ, 120 ಡಿಗ್ರಿ, 140 ಡಿಗ್ರಿ, 80 ಡಿಗ್ರಿ. ಇಲ್ಲಿ A ಕೋನ ಕೊಟ್ಟಿದಾರ 50 ಡಿಗ್ರಿ, ಕೋನ್ B 70 ಡಿಗ್ರಿ, x = 2y ಅಂತ ಕೊಟ್ಟಿದ್ದಾರೆ. x = 2y ಆದರೆ x ನ ಬೆಲೆ ಎಷ್ಟು? ಇಲ್ಲಿ ಎರಡು ರೀತಿ ಮಾಡಬಹುದು. ಅಂದ್ರೆ ABC ತ್ರಿಭುಜದೊಳಗ ಇಲ್ಲಿ ಕೋನ್ ACB ಬೆಲೆ ಕಂಡುಹಿಡ್ಕೋಬೇಕು. ಫಸ್ಟ್ ಆಲ್ರೆಡಿ ಎರಡು ಕೋನ್ ಗೊತ್ತದಂದ್ರೆ ಮೂರನೇ ಕೋನ ಕಂಡುಹಿಡಿಯೋದು ಬಹಳ ಈಸಿ. ಇದನ್ನ ಬಳಸ್ಕೊಂಡು ಕೋನ್ ACB ಮತ್ತು ಕೋನ್ ACD ಎರಡು ಕೂಡಿಸಿದ್ರೆ 180 ಡಿಗ್ರಿ ಇರ್ತದೆ. ಆ ತರನು ಮಾಡಬಹುದು. ಅಥವಾ ತ್ರಿಭುಜದ ಬಾಹ್ಯ ಕೋನ, ತ್ರಿಭುಜದ ಒಂದು ಭಾವವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತ ಸಮ ಇರ್ತದೆ. ಅಂದ್ರೆ ಕೋನ್ A ಪ್ಲಸ್ ಕೋನ್ B ಕೂಡಿಸಿದ್ರೆ ಎಷ್ಟಕ್ಕೆ ಸಮ ಇರ್ತೈತಿ? ಕೋನ್ ACD ಸಮ ಇರ್ತದೆ. ಅಂದ್ರೆ ಕೋನ ACD ತ್ರಿಭುಜದ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ತ್ರಿಭುಜದ ಒಂದು ಭಾವವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅಂದ್ರೆ ಕೋನ್ ACDಯು ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತ ಸಮ ಇರ್ತದೆ. ಹಾಗಾಗಿ ಕೋನ್ ACD ಅಂದ್ರೆ ಏನೈತೆ ನೋಡಿದ್ರೆ x + y. ಕೋನ್ A ಅಂದ್ರೆ 50, ಕೋನ್ B ಅಂದ್ರೆ 70. 70 + 50 ಕೊಡಿಸಿದ್ರೆ 120 ಡಿಗ್ರಿ. x = 2y, x ಇದ್ದಲ್ಲಿ 2y ತುಂಬೋಣ. 2y + y ಇದ್ದಲ್ಲಿ y, x ಇದ್ದಲ್ಲಿ 2y ತುಂಬಿದ್ರೆ 2y + 1y 3y ಆಯ್ತು. = 120 ಡಿಗ್ರಿ. y ಜೊತೆ 3 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. y = 120 ಡಿಗ್ರಿ ಅಪಾನ್ 3. 120ಕ್ಕೆ 3 ಭಾಗಿಸಿದ್ರೆ 3 × 140. y = 40 ಡಿಗ್ರಿ. y ಬೆಲೆ 40 ಆಯ್ತು. ಬಟ್ ಅವ್ರು ಕೇಳಿರೋದೇನೆ x ಬೆಲೆ. x ಅಂದ್ರೆ 2y ಅಂತ ಕೊಟ್ಟಿದ್ದಾರೆ. 2 × y, 2 × y ಬೆಲೆ 40 ಡಿಗ್ರಿ. 2 × 40 ಅಂದ್ರೆ 80 ಡಿಗ್ರಿ. ಹಾಗಾಗಿ x = 80 ಡಿಗ್ರಿ. x ನ ಬೆಲೆ ಎಷ್ಟು? ಆಪ್ಷನ್ 4 80 ಡಿಗ್ರಿ ಸರಿಯಾಗುತ್ತೆ. 15ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಕೋನ್ B = 30 ಡಿಗ್ರಿ, ಕೋನ್ C = 45 ಡಿಗ್ರಿ ಆದರೆ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಯಾವುದು? BC, AC, AB, EB or BC. ಮೊದಲಿಗೆ ತ್ರಿಭುಜದಲ್ಲಿ ಕೋನಗಳನ್ನು ಗುರುತಿಸಿಕೊಳ್ಳೋಣ. ಕೋನ್ B ಅಂದ್ರೆ 30 ಡಿಗ್ರಿ, ಕೋನ್ C ಅಂದ್ರೆ 45 ಡಿಗ್ರಿ. ಯಾವುದೇ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ. ಹಾಗಾಗಿ ಇಲ್ಲಿ ಕೋನ್ A ಪ್ಲಸ್ ಕೋನ್ B ಪ್ಲಸ್ ಕೋನ್ C ಮೂರು ಕೂಡಿಸಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ ಆಗುತ್ತೆ. ಕೋನ್ B ಅಂದ್ರೆ 30, ಕೋನ್ C ಅಂದ್ರೆ 45, ಕೋನ್ A ಪ್ಲಸ್ 30 + 45 ಎಷ್ಟಾಯ್ತು? 75 ಡಿಗ್ರಿ ಆಯ್ತು.
ಪ್ಲಸ್ 75 ಬಲಗಡೆ ಕಳಿಸಿದ್ರೆ ಮೈನಸ್ 75 ಆಗ್ತೈತಿ. 180 ಡಿಗ್ರಿ ಮೈನಸ್ 75 ಡಿಗ್ರಿ. 180 75 ಕಳೆದ್ರೆ ಎಷ್ಟಾಗ್ತೈತಿ? 105 ಡಿಗ್ರಿ. ಅಂದ್ರೆ ಕೋನ್ ಎ ಬೆಲೆ ಕಂಡುಹಿಡಿದೀವಿ ನಾವು. ಕೋನ್ ಎ ಎಷ್ಟೈತೆ? 105 ಡಿಗ್ರಿ. ಇವಾಗ ಅತ್ಯಂತ ದೊಡ್ಡ ಬಾಹು ಯಾವ್ದಂತ ಕೇಳಿದಾರ. ಆ ಕೋನಗಳ ಆಧಾರದ ಮೇಲೆ ಬಾಹುಗಳು ಯಾವ್ದು ದೊಡ್ಡದಂತೇಳಿ ನಾವು ಜಡ್ಜ್ ಮಾಡೋದಾದ್ರ, ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಕೋನ ಯಾವ್ದಿರ್ತೈತಿ ಅದಕ್ಕೆ ಅಭಿಮುಖವಾಗಿರೋ ಬಾಹುವೇ ದೊಡ್ಡ ಬಾಹು ಆಗಿರ್ತೈತಿ. ಚಿಕ್ಕ ಕೋನಕ್ಕೆ ಎದುರಿರುವಂತ ಬಾಹು ಚಿಕ್ಕ ಕೋನಕ್ಕೆ ಅಭಿಮುಖವಾಗಿರೋ ಬಾಹು ಚಿಕ್ಕ ಬಾಹು ಆಗಿರ್ತೈತಿ. ಹಾಗಾಗಿ ಇಲ್ಲಿ ಅತ್ಯಂತ ದೊಡ್ಡ ಕೋನ ಕೋನ್ ಎ 105 ಡಿಗ್ರಿ ಆಗಿರೋದ್ರಿಂದ ಕೋನ್ ಎಗೆ ಅಭಿಮುಖವಾಗಿರೋ ಬಾಹು ಬಿಸಿ. ಹಾಗಾಗಿ ಅತ್ಯಂತ ದೊಡ್ಡ ಕೋನಕ್ಕೆ ಎದುರು ಇರುವಂತ ಬಾಹು ಬಿಸಿ, ಅತ್ಯಂತ ದೊಡ್ಡ ಬಾಹು ಬಿಸಿ ಆಗಿರ್ತದೆ. ಹಾಗಾಗಿ ಆಪ್ಷನ್ 1 ಬಿಸಿ ಸರಿಯಾಗುತ್ತೆ. ಇಷ್ಟು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ರೇಖಾಗಣಿತದ ಮೂಲ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.